ಸರ್ 5-6 ವರ್ಷದಿಂದ ಕೂಡ ನನಗೆ ಸತತವಾಗಿ ರಾಜಶೇಖರು ಮತ್ತು ಇವ್ರ ತಮ್ಮ ಚಿನ್ನ ಮತ್ತು ಇವ್ರದ್ದೆಲ್ಲ ಒಂದು ಗ್ರೂಪ್ ಇದೆ ಸರ್. ಹುಡುಗರೆಲ್ಲ ನಾನು ಎಲೆಕ್ಷನ್ ಗಟ್ಟಿಯಾಗಿ ಮಾಡಿದರು ಸರ್. ಇವರೆಲ್ಲರೂ ನಿಂತು ನನಗೆ ಮಾಡಿದರು. ಆವಾಗಿಂದ ನನಗೆ ಒಂದು ಅನ್ಯೋನ್ಯತೆ ಇದೆ ಸರ್ ಅವ್ರ ಮೇಲೆ. ಅವ್ರ ತಂದೆಯವರು ಸುರೇಂದ್ರ ಅಂತ ಈ ಭಾಗದಾಗ ಒಂದು ನಾಯಕರಾಗಿದ್ದರು. ಯಾವುದೇ ಇಲ್ಲಿ ಲೋಕಲ್ ಸಮಸ್ಯೆ ಇರಲಿ, ಡ್ರೈನೇಜ್ ಇರಲಿ, ಇನ್ನೊಂದಿರಲಿ, ಅವರೇ ಫೋನ್ ಮಾಡಿ ಅವರು ಬಗೆಹರಿಸಿದ್ರು. ಫೋನ್ ಮಾಡಿ ಎಲ್ಲರ ಪರವಾಗಿ ಅವ್ರು ನಿಂತು ಮಾತಾಡ್ತಿದ್ರು. ಸುರೇಂದ್ರಣ್ಣವರು ಅವ್ರು ತೀರ್ಕೊಂಡ್ರು ಸರ್. ಅವ್ರ ಪಾಪ ಇವರು ಫ್ಯಾಮ್ಲಿಯಲ್ಲಿ ಅದೊಂದು ಇದು ಸರ್. ಇವರು ತಂದೆಯವ್ರು ತೀರ್ಕೊಂಡ್ರು, ಮತ್ತು ಇವ್ರ ಅಕ್ಕನ ಗಂಡ ಇವ್ರ ಭಾವ ತೀರ್ಕೊಂಡ್ರು ಕರೋನಾದಲ್ಲಿ, ಮತ್ತು ಈ ಹುಡುಗ ತೀರ್ಕೊಂಡ ಸರ್. ಇವ್ರ ಫ್ಯಾಮ್ಲಿಗೆ ಇದು ಒಂದು ದೊಡ್ಡ ಲಾಸ್ ಸರ್ ಇವರಿಗೆ. ಸರ್, ಅವರು ಶಾಸಕರ ಜೊತೆಗೆ ಎಷ್ಟು ವರ್ಷದಿಂದ ಒಡನಾಟ ಇತ್ತು, ಮತ್ತು ಶಾಸಕರ ಜೊತೆಗೆ ಹೆಂಗಿದ್ರು, ಅಥವಾ ನೀವು ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ರೆ ಹಾಗೆ ಸರ್? ಈ ಹುಡುಗರು ಶಾಸಕರು ಒಬ್ಬ ಯುವ ನಾಯಕರು ಸರ್. ಬಳ್ಳಾರಿಯಲ್ಲ ಎಲ್ಲ ಹುಡುಗರು ಎಲ್ಲ ಯುವಕರು ಕೂಡ ಅವ್ರ ಜೊತೆ ಇದ್ದಾರೆ. ನಮ್ಮ ಭರತ್ ರೆಡ್ಡಿ ಅವ್ರ ಜೊತೆ ಇದ್ದಾರೆ. ಅದೇ ರೀತಿ ಈ ಹುಡುಗ ರಾಜಶೇಖರ್ ಎಲ್ಲರೂ ಕೂಡ ಇವರೆಲ್ಲ ಗ್ರೂಪ್ ಕೂಡ ಶಾಸಕರ ಜೊತೆ ಇದ್ದಾರೆ. ಆ ಹುಡುಗ ಕೆಲ್ಸಕ್ಕೆ ಹೋಗ್ತಿದ್ದ ಸರ್. ಸರ್, ಈಗ ಈ ರೀತಿ ಘಟನೆ ಆಯಿತು, ಇನ್ನೊಂದು ಕಡೆ ಇಡೀ ನೀವು ಕಾರ್ಪೊರೇಟ್ ಆಗಿದೆ, ಬಳ್ಳಾರಿ ಜನ ಬೆಚ್ಚಿದ್ದಾರೆ ಸರ್. ಇಂಥ ಘಟನೆಯಿಂದ ಜನರಿಗೆ ಏನು ಮೆಸೇಜ್ ಕೊಡಬೇಕು? ಮತ್ತು ಕಾರ್ಯಕರ್ತರೆಲ್ಲ ಭಯಪಡಂಗಿಲ್ಲ ಸರ್? ನಿಮ್ಮ ಜೊತೆಗೆ ಎಲ್ಲ ಮಕ್ಕಳು ಕಳ್ಸೋಕ್ಕೆ ಭಯಪಡಂಗಿಲ್ಲ ಸರ್? ಸರ್, ಈಗ ನಮ್ಮಂಥವ್ರಿಗೆ ಇವತ್ತು ಭಯ ಇದೆ ಸರ್. ಇವಾಗ ಮತ್ತು ಹುಡುಗರಿಗೆ ಭಯ ಇರೋದಿಲ್ಲ. ಇದು ಆಗಬಾರ್ದಿತ್ತು ಸರ್, ಆಗಿದೆ ಇದು. ಅದು ಯಾಕೆ ಹಂಗೆ ಆಗಿದೆ ಎಂಬುದು ನಮಗೆ ಒಂಥರ ಇನ್ನು ಶಾಕಲ್ಲಿ ನಾವೇ ಇದ್ದೀವಿ. ಅದು ಅವ್ರು ಎಲ್ಲಿಂದ ಕಲ್ಲು ತೂರಿದ್ರು, ಅವ್ರು ಎಲ್ಲಿಂದ ಇದು ಹಾಕಿದ್ರು, ಅದು ನೋಡಿ ಸರ್. ಅದು ಬಳ್ಳಾರಿಯಲ್ಲಿ ಒಂದು ಹಬ್ಬದ ಥರ ವಾಲ್ಮೀಕಿ ಅದು ಪುತ್ಥಳಿ ಓಪನಿಂಗ್ಗೆ ಇಡೀ ಬಳ್ಳಾರಿಯೆಲ್ಲ ಬ್ಯಾನರ್ ಹಾಕಿದ್ದಾರೆ. ಬಳ್ಳಾರಿಯೆಲ್ಲ ರಿಬ್ಬನ್ ಕಟ್ಟಿದ್ದಾರೆ, ಇಡೀ ಬಳ್ಳಾರಿಯೆಲ್ಲ ಬ್ಯಾನರ್ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಪುತ್ಥಳಿಗೆ SP ನಮ್ಮ ವಾಲ್ಮೀಕಿ ಸರ್ಕಲಿಂದ ಸಿರುಗುಪ್ಪ ರೋಡ್ ಹತ್ರ ಆ ರೋಡಲ್ಲಿ ಕೂಡ ಹಾಕಿದ್ದಾರೆ. ಅವ್ರ ಮನೆ ಮುಂದೆ ಅಂತ ಏನು ಅಲ್ಲಿ ಹಾಕಿಲ್ಲ, ಎಲ್ಲ ಕಡೆ ಹಾಕಿದ್ದಾರೆ. ಆ ಸಣ್ಣ ಬ್ಯಾನರ್ಗೋಸ್ಕರ ಇದೊಂದು ಪ್ರಾಣ ಹೋಯಿತು. ಅದು ನಮಗೆ ಅದು ಅಷ್ಟು ದುಃಖ ಅದು ನಮಗೆ. ಸರ್, ನಿಮ್ಮ ಜೊತೆ ಯಾವಾಗ ಕೊನೆಯದಾಗಿ ಮಾತಾಡಿದ್ದು? ಏನು ಸರ್? ನಿಮ್ಮ ಜೊತೆ ಯಾವಾಗ ಕೊನೆಯದಾಗಿ ಮಾತಾಡಿದ್ದು, ಈ ಥರ ಏನಾದರೂ ಡಿಸ್ಕಷನ್ ಮಾಡಿದ್ದು? ಯಾರು? ರಾಜಶೇಖರ್ ಇದು ಈ ಗಣಪತಿ ಹಬ್ಬ, ಪ್ರತಿ ಗಣಪತಿ ಹಬ್ಬ ಇವರು ಗಣಪತಿ ಹಬ್ಬ ಮಾಡ್ತಾರೆ ಸರ್. ಆ ಹುಡುಗನೇ ಎಲ್ಲ ಲೀಡ್ ತೊಗೊಂಡು ಇಲ್ಲ ಗಣಪತಿ ಹಬ್ಬ ಮಾಡ್ತಿದ್ದ. ಮೊನ್ನೆ ಕೂಡ ನಾನು ಪಟ್ಟಿ ಕೊಟ್ಟು ಇದೆಲ್ಲ ಆದಮೇಲೆ ಇಲ್ಲೆಲ್ಲ ಅವರೆಲ್ಲ ಊಟಕ್ಕೆ ಇಡ್ತಾರೆ. ಪ್ರತಿ ವರ್ಷ ಎಲ್ಲ ಈ ಭಾಗದಲ್ಲಿ ಸುಮಾರು 2,000 ಜನಕ್ಕೆ ಅವರು ಊಟ ನೀಡ್ತಾರೆ. ಗಣಪತಿ ಹಬ್ಬ ಆದಮೇಲೆ ಮೊನ್ನೆ ಒಂದು ಇದರಲ್ಲಿ ಕಂಡಿದ್ದ ಸರ್. ಅವಾಗಿಂದ ಕಂಡಿಲ್ಲ ಸರ್. ಈಗ ಆತ್ಮೀಯ ಆಸರೆ ಆಗಿದೆ ಈ ಕುಟುಂಬಕ್ಕೆ. ಹೋದ್ಮೇಲೆ ಸಾಕಷ್ಟು ಚಿಂತಾಜನಕ ಪರಿಸ್ಥಿತಿ ಐತಿ. ಈಗ ಪಕ್ಷಕ್ಕೆ ಮತ್ತು ನಿಮ್ಮ ಸರ್ಕಾರಕ್ಕೆ ಏನಾದರೂ ಪರಿಹಾರ ಕೊಡೋ ನಿಟ್ಟಿನಲ್ಲಿ ತಮ್ಮ ನಿಟ್ಟಿನಿಂದ ಏನಾದರೂ ಆಗ್ರಹ ಮಾಡ್ತಾರೆ? ಹೌದು ಸರ್. ಇವಾಗ ನಾನು ಈ ವಾರ್ಡಿನ ಕಾರ್ಪೊರೇಟರ್ ಇದ್ದೀನಿ. ನಮ್ಮ ಹುಡುಗ ಇವತ್ತು ಹೋಗಿದ್ದಾನೆ. ಅದು ನಮ್ಮ ಪಕ್ಷದ ಪರವಾಗಿ ನಾವು ಅವ್ರ ಜೊತೆ ನಿಂದಿರ್ತೀವಿ, ನಮ್ಮ ಪಕ್ಷ ಅವ್ರ ಜೊತೆ ನಿಂದಿರ್ತಾರೆ. ನಮ್ಮ ಎಲ್ಲ ಹಿರಿಯ ನಾಯಕರು, ನಮ್ಮ ಭರತ್ ರೆಡ್ಡಿ ಅವರು, ನಾಗೇಂದ್ರಣ್ಣವರು, ಗಣೇಶ್ ಅವರು, ಈಗ ಒಂದು 5 ಜನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೂಡ ಇವತ್ತು ಇನ್ಚಾರ್ಜ್ ಆಗಿದ್ದಾರೆ. ರಘುಮೂರ್ತಿ ಅವ್ರನ್ನ, ಮತ್ತು ರೇವಣ್ಣ, ಎಕ್ಸ್ ಮಿನಿಸ್ಟರ್ ರೇವಣ್ಣ ಅವ್ರನ್ನ, ಒಂದು 5 ಜನನ ಬಸನಗೌಡ ಬಾದರ್ಲೆ ಅವ್ರನ್ನ, ಅವರೆಲ್ಲ ಇನ್ಚಾರ್ಜ್ ಆಗಿದ್ದಾರೆ. ಈಗ ಸಾಯಂಕಾಲ ಜಮೀರ್ ಅಹಮದ್ ಕೂಡ ಈಗ ಬರ್ತಿದ್ದಾರೆ ಇವ್ರ ಮನೆಗೆ. ನಾಗೇಂದ್ರಣ್ಣವರು ಮತ್ತು ನಾಸಿರಣ್ಣವರು, ಭರತ್ ರೆಡ್ಡಿ ಅವರು ಕೂಡ ಬಂದು ಅವ್ರಿಗೆಲ್ಲ ಭರವಸೆ ಕೊಡ್ತೀವಂತೆ. ನಿನ್ನೆ ಕೂಡ ನನ್ನ ಹತ್ರ ನಾಗೇಂದ್ರಣ್ಣವರು ಕೂಡ ಎಲ್ಲ ಮಾತಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ನಾವೆಲ್ಲ ನಿಂದ್ರನಂತ ಅವ್ರು ಹೇಳಿದ್ದಾರೆ. ನಾನು ಇವ್ರ ಪರವಾಗಿ ನಿಂತು ನಮ್ಮವ್ರ ಹತ್ರ ಕೂಡ ಫೈಟ್ ಮಾಡಾಗಲಿ, ಇವ್ರಿಗೆ ಏನೇನು ಮುಂದಕ್ಕೆ ಒಳ್ಳೇದಾಗ್ತೈತೆ ಅದನ್ನು ನಾವು ಗಟ್ಟಿಯಾಗಿ ನಿಂತು ಮಾಡ್ತೀವಿ. ಈ ಹುಡುಗನಿಗೊಂದು ಜಾಬ್ ಬೇಕಾಗಿದೆ, ಇವ್ರ ಅಕ್ಕವ್ರಿಗೊಂದು ಜಾಬ್ ಬೇಕಾಗಿದೆ. ಇದ್ರ ಏನೇನಿದೆ, ಇವ್ರಿಗೆ ಏನೇನೋ ನ್ಯಾಯ ಒದಿಸ್ಬೇಕು. ನಾನು ಕೂಡ ಇವ್ರ ಜೊತೆ ನಿಂತು ನಮ್ಮವ್ರ ಜೊತೆ ಫೈಟ್ ಮಾಡಾಗಲಿ ನಾನು ಇವ್ರಿಗೆ ನ್ಯಾಯ ಒದಿಸ್ತೀನಿ. ನನ್ನ ಹೆಸರು ಪೇರಂ ವಿವೇಕ್ ವಿಕ್ಕಿ ಅಂತ, 20th ವಾರ್ಡ್ ಕಾರ್ಪೊರೇಟ್ರು, ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್.